ಕುಡಿಬೇಕಷ್ಟೇ. ಅಯ್ಯೋ ಸ್ವಲ್ಪ ಆಗೋಯ್ತಾ ಮುಗೀತು ಮುಗೀತು. ಇಷ್ಟೇ ಆಗೋಯ್ತು. ಏನ್ ಮಾಡ್ತಿದ್ದೀರಾ? ಅದು ಅಚ್ಚಮ್ಮವ್ರಿಗೆ ಕಷಾಯನ ಕುಡಿಸ್ತಾ ಇದ್ರು. ಈಗ ಕುಡಿಯಲ್ಲ ಅಂತ ಹಠ ಮಾಡ್ತಾ ಇದ್ರಲ್ಲ, ಅದಕ್ಕೆ ಈ ತರ. ಮೇಡಮ್, ಕಷಾಯ ಕುಡಿಬೇಕು, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಓ ಹೌದು ಮಂತ್ರ. ಸರಿ, ಹಾಗಾದ್ರೆ ನೀವೊಂದ್ ಗ್ಲಾಸ್ ಕುಡಿತೀರಾ? ಅದಕ್ಕೆ ಇವ್ರಿಗೊಂದ್ ಗ್ಲಾಸ್ ಮಾಡ್ಕೊಡಿ. ಅಯ್ಯೋ ನನಗ್ ಬೇಡಪ್ಪ, ನನ್ನ ಆರೋಗ್ಯ ಚೆನ್ನಾಗೇ ಇದೆ. ಮತ್ತೆ ಕುಡೀರಿ ಅಂತ ಈಸಿಯಾಗಿ ಹೇಳ್ಬಿಟ್ರಿ. ಹೇಳಿ, ಏನ್ ವಿಷಯ ಬಂದಿದ್ದು? ಬರ್ಬೇಕಾಗಿರೋ ಲೋಡು ಇನ್ನೂ ಬಂದಿಲ್ಲ. 2 ಡೇಸ್ ಲೇಟ್ ಆಗತ್ತಂತೆ. ಚಿತ್ರದುರ್ಗದ ಹತ್ರ ಗಾಡಿ ಬ್ರೇಕ್ ಡೌನ್ ಆಗಿದೆ. ಹೌದಾ? ಅದನ್ನ ಹೇಳಕ್ಕೆ ನಿಮಗ್ ಕಾಲ್ ಮಾಡ್ದೆ. ನಾಟ್ ರೀಚಬಲ್ ಅಂತ ಬಂತು, ಅದಕ್ಕೆ ಡೈರೆಕ್ಟ್ ಆಗಿ ಬಂದೆ. ಓ ಸಾರಿ, ನಾನೇ ಮರ್ತು ಫ್ಲೈಟ್ ಮೋಡಕ್ ಹಾಕ್ಬಿಟ್ಟಿದ್ದೆ, ಗೊತ್ತಾಗ್ಲಿಲ್ಲ. ಮಂತ್ರ, ತಿಂಡಿ ಆಯ್ತಾ ಅಥವಾ ಮಾಡ್ತೀರಾ? ಎಲ್ಲ ಆಯ್ತು ಮೇಡಮ್. ಅದು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಪರ್ಸನಲ್ಲಾ? ಏನಪ್ಪ ಅದು ಪರ್ಸನಲ್ಲು? ಅವಳು ಪರ್ಸನಲ್ ಆಗಿ ಮಾತಾಡಿದ್ರು ಶಾಂತಿ ನನಗೆಲ್ಲ ಹೇಳ್ತಾಳಲ್ಲ. ಓಕೆ, ಒಳಗ್ ಬನ್ನಿ. ಶಂಕ್ರು, ಅಮ್ಮೋರೆ, ನೀನ್ ಕರ್ದ ತಕ್ಷಣ ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ನಾನು ಒಬ್ಳ ಕೈಲಿ ಇವಳಿಗೆ ಕಷಾಯ ಕುಡ್ಸಕ್ ಆಗ್ತಾನೆ ಇರ್ಲಿಲ್ಲ. ಸದ್ಯ ಇವ್ರ ಅಣ್ಣ ಬಂದಿದ್ರೆ ಅಷ್ಟೇ ಇವಳಕ್ಕಿಂತ ಜಾಸ್ತಿ ಕುಣಿತಿದ್ರು. ಹೌದಮ್ಮೋರೆ. ಅಮ್ಮೋರೆ, 1 ನಿಮಿಷ. ನೀವೇನ್ ಅಂದ್ಕೊಂಡಿಲ್ಲ ಅಂದ್ರೆ 10 ನಿಮಿಷ ಬಿಟ್ಟು ಮಂತ್ರ ಮೇಡಮ್ ಅವ್ರು ಬಂದಿದಾರಲ್ಲ, ಅವ್ರಿಗೂ ಈ ಕಷಾಯ ಹೋಗಿ ಕೊಟ್ಬಿಡಿ. ಓ ಮಾಡ್ತೀನಿ. ಬನ್ನಿ ಮಂತ್ರ, ಹೇಳಿ. ಏನೋ ಪ್ರೈವೇಟ್ ಆಗಿ ಮಾತಾಡ್ಬೇಕು ಅಂದ್ರಲ್ಲ, ಆಫೀಸಿಗೆ ಸಂಬಂಧಪಟ್ಟಿದ್ದ ಅಥವಾ ಪರ್ಸನಲ್ಲಾ? ಆಫೀಸಿಗೆ ಸಂಬಂಧಪಟ್ಟರು ಪರ್ಸನಲ್ ವಿಷಯ ಅರ್ಚನವ್ರೆ. ಏನದು? ಅಮ್ಮೋರೆ, ಸಾರಿ. ಹಲೋ ಮೇಡಮ್. ಅಮ್ಮೋರೆ, ಅದು ಕಾರ್ಕಿ ಎಲ್ಲಿ ಹುಡುಕಿದ್ರು ಕಾಣಿಸ್ತಾ ಇಲ್ಲ. ನಿಮ್ಮ ಹತ್ರ ಏನಾದ್ರು ಇದೆಯೇನೋ ಅಂತ ಬಂದೆ. ಅದೇ ಕಣೋ, ಕಬೋರ್ಡ್ ಅಲ್ಲಿ ಇದೆ ನೋಡು. ಇಲ್ಲ ಮೊರೆ, ಅಲ್ಲೆಲ್ಲ ಹುಡುಕ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಹೌದಾ? ಸರಿ, 1 ಸೆಕೆಂಡ್ ಬರ್ತೀನಿರು. ಮಂತ್ರ, ನೀವ್ ಹೇಳಿ ಮಂತ್ರ. ಅದು ಏನೋ ಹೇಳ್ಬೇಕಂದ್ರಲ್ಲ, ಹೇಳಿ. ಹಾಗಲ್ಲ, ಇವ್ರು ಬೇರೆ ಇಲ್ಲೇ ಇದ್ದಾರೆ. ನಮ್ ಶಂಕ್ರು ತಾನೇ, ಪರವಾಗಿಲ್ಲ ಹೇಳಿ. ಹೇಳಿ ಮೇಡಮ್. ಹಾಗಲ್ಲ, ಅದು ನಮ್ಮ ವಿಷಯ, ಬೇರೆಯವ್ರು ಯಾಕೆ? ಅಮ್ಮೋರೆ, ಅರ್ಥ ಆಯ್ತು ಬಿಡಿ. ನೀವಿಬ್ರು ಮಾತಾಡ್ತಾರಿ, ನಾನು ಕೆಳಗಿರ್ತೀನಿ. ಏನದು ಮಂತ್ರ? ಶಂಕ್ರು ಇರ್ಬೇಕಾದ್ರೆ ಹೇಳೋಕ್ಕಾಗದೇ ಇರೋಂಥ ವಿಚಾರ ಏನು? ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ. ನಾನು ಯಾರ ಮೇಲೂ ಬೇಕು ಅಂತ ಹೇಳ್ತಾ ಇಲ್ಲ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಏನದು ಅಷ್ಟೊಂದು ಸೀಕ್ರೆಟು? ಏನೋ ಹೇಳ್ಬಾರ್ದೇ ಇರೋ ವಿಷಯದ ಥರ ತುಂಬಾ ಬಿಲ್ಡಪ್ ಕೊಡ್ತಿದ್ದೀರಾ ಮಂತ್ರ. ಎಂಥ ವಿಷಯ ಆದ್ರೂ ಹಿಂಜರಿಕೆ ಇಲ್ದೆ ಧೈರ್ಯವಾಗಿ ಹೇಳಿ. ಶಂಕ್ರು ಇದ್ದ ಅಂತ ಹೇಳಿ ಸ್ವಲ್ಪ ಹಿಂಜರಿದ್ರಿ, ಈಗ ಯಾರೂ ಇಲ್ವಲ್ಲ. ನಾನು ಯಾಕೆ ಹಿಂಜರಿದೆ ಅಂದ್ರೆ, ನಾನು ಮಾತಾಡಕ್ ಬಂದಿರೋ ವಿಷಯನೇ ಶಂಕ್ರು ಬಗ್ಗೆ. ನಮ್ ಶಂಕ್ರು ಬಗ್ಗೆನಾ? ಏನಂತ ವಿಷಯ? ಏನಿಲ್ಲ, ಆಫೀಸಲ್ಲಿ ಒಂದಿಬ್ರು ಸ್ಟಾಫು ನನ್ನ ಹತ್ರ ಪರ್ಸ್ನಲ್ ಆಗಿ ಬಂದು ಹೇಳ್ಕೊಂಡ್ರು. ಶಂಕ್ರು ಅವ್ರೆಲ್ರ ಹತ್ರನೂ ಮಿಸ್ಬಿಹೇವ್ ಮಾಡ್ತಿದ್ದಾನೆ. ಏನೋ ಒಂಥರ ಅಂದ್ರೆ ಯಾವ ಥರ? ಅದು ನಂಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಸಾಮಾನ್ಯವಾಗಿ ಕೆಲವು ಗಂಡಸ್ರ ಹತ್ರ ಕೆಟ್ಟ ಅಭ್ಯಾಸ ಇರುತ್ತೆ. ಅವರು ದೈಹಿಕವಾಗಿ ಹರಾಸ್ ಮಾಡಲ್ಲ, ಆದ್ರೆ ಅವ್ರು ನೋಡೋ ನೋಟ, ಮಾತಾಡೋ ಮಾತು, ಇದೆಲ್ಲ ಹಿಂಸೆ ಆಗುತ್ತೆ. ಮಂತ್ರ,
ವರ್ಷಾ ಹಾ ಅಮ್ಮ. ತಗೋಬಾ. ಥ್ಯಾಂಕ್ ಯು. ಇಟ್ಸ್ ಓಕೆ. ಅಮ್ಮ, ಏನ್ ವರ್ಷ? ವಿಕಾಸ್ ಮಾಮ ಮನೆ ಬಿಟ್ಟು ಹೋಗಿ ಇಷ್ಟು ದಿನ ಆಯ್ತು. ಒಂದ್ಸತಿನೂ ಕಾಣಿಸ್ಕೊಳ್ಳಿಲ್ವಲ್ಲ ಅವರು. ಎಲ್ಲಿದ್ದಾರೆ ಅಂತಾನೂ ಗೊತ್ತಾಗ್ತಿಲ್ಲ. ನೀವಾಗ್ಲಿ ಚಿಕ್ಕಪ್ಪ ಅಪ್ಪ ಯಾರು ಅವ್ರನ್ನ ಹುಡುಕ್ತಾನೆ ಇಲ್ವಲ್ಲ. ಹೌದು ಮಗಳೇ. ಅಲ್ಲ, ನಮ್ಮ ಅತ್ತೆಗೇನಾದ್ರೂ ಹೇಳಕ್ ಹೋದ್ರೆ ಅವ್ರ ಬಾಯಿ ಬೊಂಬಾಯಿ. ಇನ್ನೀ ಸುಕೃತ ಅವ್ರ ಜೊತೆ ಸೇರ್ಕೊಂಡು ತಾಳಕ್ ತಕ್ಕ ಹಾಗೆ ಕುಣಿತಾ ಇದ್ದಾಳೆ. ನಾವು ಹುಡ್ಕೋ ಪ್ರಯತ್ನ ಮಾಡಿದೀವಿ, ಆದ್ರೆ ಇದ್ರಲ್ಲಿ ಯಾರಿಗ್ ಕಾಳಜಿ ಇರ್ಬೇಕೋ ಅವರಿಗೆ ಕಾಳಜಿ ಇಲ್ಲ. ಏನ್ ಮಾಡಕ್ಕಾಗತ್ತಮ್ಮ? ಯಾವಾಗ್ಲೂ ನಾವೇ ಅವ್ರಿಗೆ ಹೇಳಕ್ಕಾಗತ್ತಾ? ನಾನೇನು ಸುಕೃತನ್ ಜೀವನ ಚೆನ್ನಾಗಿರ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದೀನಿ, ಆದ್ರೆ ಅವಳಿಗೆ ಇದ್ರಲ್ಲಿ ಸ್ವಲ್ಪನೂ ಆಸಕ್ತಿನೇ ಇಲ್ಲ. ಮನೇಲಿದ್ದಾಗ ಅವನಿಗೆ ಎಷ್ಟೊಂದು ಗೋಳು ಹೊಯ್ಕೊಂಡ್ರು ಇವರಲ್ಲ. ಇವ್ರ ಕಾಟ ತಡಿಯಕ್ಕಾಗ್ದೆ ಅವನ್ ಹೊರಟೆ ಹೋದ. ಇಷ್ಟು ದಿನ ಆದ್ರೂ ಪಾಪ ಅವನು ಎಲ್ಲಿದಾನೋ, ಏನ್ ಮಾಡ್ತಿದಾನೋ, ಇದಾನೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಮತ್ ಹೇಗಮ್ಮ ಮುಂದೆ? ಸುಖವತ್ತೆ ಬೇರೆ ಈ ತರ ಫೀಲ್ ಮಾಡ್ಕೊಂಡು ಹೇಳ್ತಿದ್ರು. ಹೌದು, ಇಷ್ಟು ದಿನ ಇಲ್ದೇ ಇರೋ ಆಸಕ್ತಿ ಅವಳಿಗೆ ಈಗ ವಿಕಾಸ್ ಮೇಲೆ ಬರ್ತಾ ಇದೆ. ಆದ್ರೆ ಇದ್ದಕ್ಕಿದ್ದಾಗೆ ಈಗ ಅವನ್ನ ಹುಡ್ಕಕ್ಕಾಗತ್ತಾ? ಇನ್ನು ಸ್ವಲ್ಪ ದಿನ ಟೈಮ್ ಹಿಡಿಯತ್ತೆ. ಅಲ್ಲ, ದಿಢೀರ್ ಅಂತ ನಾವ್ ಯಾರನ್ನೂ ಹುಡ್ಕಕ್ಕೂ ಆಗಲ್ಲ.